ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೀತೆಯನ್ನ ರಾವಣ ಕದ್ದು ತಂದಾಗ ಕುಂಭಕರ್ಣ ಗಾಢ ನಿದ್ರೆಯಲ್ಲಿದ್ದ. ಆದರೆ ಕುಂಭಕರ್ಣನ ಮೇಲೆ ರಾವಣನಿಗೆ ಎಲ್ಲಿಲ್ಲದ ವಿಶ್ವಾಸ. ನನ್ನ ತಮ್ಮ ನನ್ನ ಅಧರ್ಮದ ಪರವಾಗಿ ಇದ್ದೇ ಇರುತ್ತಾನೆ ಅನ್ನೋ ನಂಬಿಕೆ. ಆದರೆ ಇವನನ್ನ ಕೇಳಿ ರಾವಣ ಯಾವುದೇ ಅಪರಾಧವನ್ನು ಮಾಡಲಿಲ್ಲ. ಯುದ್ಧ ಬಂದಾಗ ತಾನೇ ಹೋಗಿ ರಾಮನನ್ನೆದುರಿಸಿ ಸೋತು ಬಂದ ಮೇಲೆ ಕುಂಭಕರ್ಣನನ್ನ ಎಬ್ಬಿಸಿದ. ಹಾಗೆ ನಡುವೆ ಎಬ್ಬಿಸಿದರೆ ಈತ ಶಾಪದಂತೆ ಸಾಯುವನೆಂದು ಗೊತ್ತಿದ್ದರೂ ಕೂಡ ರಾವಣ ಇವನನ್ನ ಬಲಿಕೊಟ್ಟ. ಎಂತಹ ಕಠೋರ ಹೃದಯದ ಅಣ್ಣ ಎಂದು ರಾಮಾಯಣದುದ್ದಕ್ಕೂ ಕುಂಭಕರ್ಣನ ಒಳ್ಳೆಯತನದ ಧರ್ಮದ ಹಾದಿ ಕಾಣಸಿಗುತ್ತೆ. ಆದರೆ ಕುಂಭಕರ್ಣ ಸತ್ತಿದ್ದು ಅಣ್ಣನ ಮೇಲಿನ ಅತಿಯಾದ ಪ್ರೀತಿಯಿಂದಲ್ಲದೆ ಮತ್ತೇನೂ ಅಲ್ಲ. ಆದರೆ ಕುಂಭಕರ್ಣ ಸಾಯೋದಕ್ಕೂ ಮುನ್ನ ಶ್ರೀರಾಮನನ್ನ ನೋಡಿ ವಿನಮ್ರವಾಗಿ ಅದೇನನ್ನು ಸಾಧಿಸಿದ ಸಮಾಧಾನದಲ್ಲಿಯೇ ನಕ್ಕು ಬಿಟ್ಟಿದ್ದ. ಅಷ್ಟಕ್ಕೂ ಕುಂಭಕರ್ಣ ಸಾಧಿಸಿದ ಆ ಮಹಾನ್ ಕೆಲಸ ಯಾವುದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹಿಂದೆ ರಾವಣನಂತೆ ಕುಂಭಕರ್ಣನು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ವರ ಪಡೆದುಕೊಂಡಿದ್ದ. ಆ ವೇಳೆಗಾಗಲೇ ಹುಟ್ಟಿದಂದಿನಿಂದ ತನ್ನ ಹಸಿವನ್ನ ನೀಗಿಸಿಕೊಳ್ಳಲು ಕೋಟ್ಯಾಂತರ ಜನರನ್ನ, ತನ್ನವರನ್ನು ಪರರನ್ನು ಹಿಡಿದು ತಿಂದಿದ್ದ ನರಭಕ್ಷಕನಾಗಿದ್ದ. ಆತನಿಗೆ ನರರಲ್ಲೇ ಅತಿ ಶ್ರೇಷ್ಠರಾದ ಧರ್ಮ ವತ್ಸಲರಾದ ಋಷಿಗಳ ಪರಮರ್ಷಿಗಳ ಮಾಂಸವೆಂದರೆ ಬಹುಪ್ರಿಯ. ದೇವತೆಗಳ ಕುಹಕದಿಂದ ಇಂದ್ರಾಸನದ ಬದಲಿಗೆ ನಿದ್ರಾಸನ ಬೇಕೆಂದು ಹೇಳಿಸುವಂತೆ ಸರಸ್ವತಿ ಮಾತೆಯ ಮೊರೆ ಹೋಗ್ತಾರೆ ದೇವತೆಗಳು. ಹಾಗಾಗಿ ನಿದ್ರಾಸನ ಬೇಕೆಂದು ಅರಿವಿಲ್ಲದೆ ಉಚ್ಚರಿಸಿ ಬಿಡ್ತಾನೆ. ಅದಾಗ್ಲೇ ಬ್ರಹ್ಮ ತಥಾಸ್ತು ಎಂದು ಅಂತರ್ಧಾನನಾದ. ಈ ವೇಳೆ ಸರಸ್ವತಿ ನಾಲಿಗೆಯಿಂದ ಹೊರಟು ಹೋದ ಮೇಲೆ ಕುಂಭಕರ್ಣನಿಗೆ ಸ್ವಂತ ಪ್ರಜ್ಞೆ ಬಂತು. ತಾನು ಕೇಳಿಕೊಂಡ ವರದ ಬಗ್ಗೆ ಆತನಿಗೆ ಚಿಂತೆ ಶುರುವಾಯಿತು. ದೇವತೆಗಳು ತನ್ನನ್ನ ಮರಳುಗೊಳಿಸಿದಾರಲ್ಲ ಎಂದು ಕುಪಿತನಾದ. ಆದರೆ ಕಾಲ ಮೀರಿ ಹೋಗಿತ್ತು. ಆಗ ಬ್ರಹ್ಮ ವರದ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ. ನೀನಾಗಿಯೇ ವರ್ಷದಲ್ಲಿ 6-8 ತಿಂಗಳು ನಿದ್ರಿಸಿ ಎಚ್ಚೆತ್ತ ಕೂಡಲೇ 18 ದಿನ ತಿಂದು ತೇಗಿ ಮಲಗು. ಮತ್ತೆ ಮಲಗಿದಾಗ ನೀನಾಗೆ ಏಳದೆ ಬೇರೊಬ್ಬರು ಎಬ್ಬಿಸಿದರೆ ನಿನಗೆ ಮೃತ್ಯು ಬರಲಿ ಎಂದು ವರದ ಜೊತೆ ಕಂಟಕವನ್ನು ನೀಡಿದ. ಈ ವರರೂಪದ ಶಾಪ ದೊರೆಯುವ ಮುನ್ನ ಕುಂಭಕರ್ಣ ಅದೆಷ್ಟೋ ಋಷ್ಯಾಶ್ರಮಗಳನ್ನ ಹಾಳು ಮಾಡಿದ್ದ. ಪರಸ್ತ್ರೀಯರ ಮಾನವನ್ನ ಕೆಡಿಸಿದ್ದ. ಜನರನ್ನ ಹಿಡಿದು ತಿನ್ನುತ್ತಿದ್ದ. ಒಂದು ವೇಳೆ ನಿದ್ರೆಯ ಶಾಪ ಬಾರದಿದ್ದರೆ ಬ್ರಹ್ಮ ಸೃಷ್ಟಿಯ ವೇಗವನ್ನು ಮೀರಿಸುವ ಲಯ ರುದ್ರನ ಶಕ್ತಿ ಅವನ ಹಸಿವಿನಲ್ಲಿ ಅಡಗಿತ್ತು. ಅವನ ಆಕಾರ ಗಾತ್ರ ವಿಶ್ವದಲ್ಲೇ ಬೇರಾರಿಗೂ ಇರಲಿಲ್ಲ. ಅದನ್ನ ನೋಡಿಯೇ ಪ್ರಾಣಿಗಳು, ಮನುಷ್ಯರು, ರಾಕ್ಷಸರು ಕೂಡ ಹೆದರುತ್ತಿದ್ರು. ಇಂದ್ರನನ್ನ ಯಮನನ್ನ ಇವನು ದಿಗ್ವಿಜಯ ಕಾಲದಲ್ಲಿ ಗೆದ್ದು ಬಂದಿದ್ದ. ಭಯಂಕರ ಕಣ್ಣುಗಳನ್ನ ದೃಷ್ಟಿಸುತ್ತಾ ಕೈಯಲ್ಲಿ ತ್ರಿಶೂಲ ಹಿಡಿದು ಹೊರಟನೆಂದರೆ ಮುಗೀತು. ಒಂದು ದಿಕ್ಕಿನ ಇಡೀ ಪ್ರಜೆ, ಪಶು, ಪಕ್ಷಿ, ಪ್ರಾಣಿಗಳೆಲ್ಲವನ್ನು ಹಿಡಿದು ತಿಂದು ಬರುತ್ತಿದ್ದ. ಅಂತಹ ಮಹಾನ್ ಹೊಟ್ಟೆಬಾಕನಾಗಿದ್ದ ಕುಂಭಕರ್ಣ. ಇಂತಹ ಕುಂಭಕರ್ಣ ನಿದ್ರೆಯಿಂದೆದ್ದಾಗ ರಾವಣ ಅಷ್ಟೊತ್ತಿಗಾಗಲೇ ಸೀತಾಪಹರಣ ಮಾಡಿ ರಾಮ ಲಕ್ಷ್ಮಣರನ್ನ ಯುದ್ಧಕ್ಕೆ ಸಾರಿದ. ಈ ವಿಷಯ ಕುಂಭಕರ್ಣನಿಗೆ ತಿಳಿದು ತನ್ನ ಮಾಯಾಶಕ್ತಿಯಿಂದ ಎಲ್ಲವನ್ನು ಅರಿತುಕೊಳ್ತಾನೆ. ಆಗ ಅಣ್ಣ ರಾವಣನಿಗೆ ವಿಷಾದಿಸ್ತಾನೆ. ಅಣ್ಣ, ನೀನು ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನ ಎದುರು ಹಾಕಿಕೊಂಡು ಯಾವ ದಿನ ಸೀತೆಯನ್ನ ಇತ್ತ ಅಪಹರಿಸಿ ತಂದೆಯೋ ಅವತ್ತೇ ಎಲ್ಲ ಆಗು ಹೋಗುಗಳನ್ನ ಚೆನ್ನಾಗಿ ಯೋಚಿಸಿ ಹೀಗಾದ್ರೆ ಹೀಗೆ ಮಾಡುವೆ ಎಂಬುದಾಗಿ ನಿಶ್ಚಯಿಸಿ ಮನಸ್ಸನ್ನ ವ್ಯವಸ್ಥಿತಗೊಳಿಸಿಕೊಳ್ಳಬೇಕಾಗಿತ್ತು. ಯಮುನೆಯು ಪ್ರವಹಿಸುವಾಗ ಪರ್ವತವನ್ನ ಕೊಚ್ಚಿ ಹಾಕುವುದು ಅಸಾಧ್ಯವೆಂದು ತಿಳಿದು ಅದನ್ನ ಬಳಸಿಯೇ ಬರುವಂತೆ ನೀನು ಅಸಾಧ್ಯರಾದ ರಾಮ ಲಕ್ಷ್ಮಣರನ್ನ ಎದುರು ಹಾಕಿಕೊಂಡು ಈಗ ವಿಪತ್ತಿನಲ್ಲಿ ಸಿಲುಕಿ ಬೀಳುವುದರ ಬದಲು ನೀನು ಬೇರೊಂದು ಸುಲಭ ಪ್ರತೀಕಾರದ ದಾರಿಯನ್ನ ಹುಡುಕಿದ್ದರೆ ಚೆನ್ನಾಗಿರ್ತಿತ್ತು. ನೀನೊಬ್ಬ ಮೂರ್ಖ ರಾಜನಾದೆಯಲ್ಲ ಅಣ್ಣ ಎಂದು ಕೆಲವು ಕ್ಷಣ ರಾಜನೀತಿಯ ಪಾಠ ಮಾಡ್ತಾನೆ ಕುಂಭಕರ್ಣ. ಆ ಕ್ಷಣ ರಾವಣನ ದುಷ್ಕೃತ್ಯಕ್ಕೂ ರಾವಣನ ಕೋಪಕ್ಕೂ ಅಂಜಲಿಲ್ಲ. ಇದು ಕುಂಭಕರ್ಣನ ದೊಡ್ಡತನ. ಒಂದು ವೇಳೆ ಧರ್ಮದ ಮಾರ್ಗಕ್ಕಾಗಿಯೇ ಸದಾ ಅಂಟಿಕೊಂಡಿರುತ್ತಿದ್ದರೆ ವಿಭೀಷಣನಂತೆ ಖಂಡಿತ ಧರ್ಮಾತ್ಮನಾಗಿ ಬಿಡ್ತಿದ್ದ. ಛಲದ ಬುದ್ಧಿಯಿಂದ ಅಣ್ಣ ಎಂಬ ಪಾಠದಿಂದ ಕೊನೆಗೆ ಅವನತ್ತ ನಿಂತುದೇ ಇವನ ದುರಂತವಾಯಿತು. ಈ ದೃಷ್ಟಿಯಿಂದ ಅವನು ಮರೀಚನ ವರ್ಗಕ್ಕೆ ಸೇರಿದವನಾಗ್ತಾನೆ. ಕುಂಭಕರ್ಣ ತನ್ನ ನಿದ್ದೆಯಿಂದೆದ್ದು ವಿಷಯ ತಿಳಿದಾಗ ರಾವಣನಿಗೆ ಬದುಕಿನ ಪಾಠ ಮಾಡ್ತಾನೆ. ಅಣ್ಣ ದಶಾನನ, ಯಾವ ದೊರೆಯು ಮೊದಲೇ ಯಾವುದು ಸರಿ ತಪ್ಪೆಂದು ಚೆನ್ನಾಗಿ ತಿಳಿದು ನಿಶ್ಚಯಿಸಿ ಆಮೇಲೆ ಅವನು ನ್ಯಾಯಕ್ಕಾಗಿ ಕಾರ್ಯರೂಪಕ್ಕಿಳಿಯುವನೋ ಅವನಿಗೆ ನಂತರ ದುಃಖವೇರ್ಪಡಲಾರದು. ಆದರೆ ಯಾವ ದೊರೆಯು ನ್ಯಾಯ ಕರ್ಮವನ್ನೇ ಆದರೂ ಅಧರ್ಮದ ದಾರಿಯಲ್ಲಿ ಸಾಧಿಸಿ ಹೊರಡುವನೋ ಅವನ ಅಂಥ ಕಾರ್ಯಗಳು ಅಪಾತ್ರರಿಗೆ ಕೊಟ್ಟ ಹವಿಸ್ಸುಗಳಂತೆ ವಿಪರೀತ ಫಲಗಳನ್ನೇ ಕೊಟ್ಟು ಕೊನೆಗೆ ಕೆಡುತ್ತವೆ. ಇನ್ನೊಬ್ಬ ಬುದ್ಧಿಗೇಡಿ ದೊರೆಯು ಮೊದಲೇ ಮಾಡಬೇಕೆಂಬ ಕೆಲಸಗಳನ್ನ ಕೊನೆಯಲ್ಲೂ
ಕೊನೆಯಲ್ಲಿ ಮಾಡಬೇಕಾದುದನ್ನ ಮೊದಲು ಮಾಡುವನು, ಅವನಿಗೆ ನೀತಿ ನ್ಯಾಯ ಒಂದೂ ಗೊತ್ತಿಲ್ಲವೆನ್ನಬೇಕಾಗತ್ತೆ ಎನ್ನುತ್ತಾ ರಾವಣನನ್ನ ನೇರವಾಗಿ ಬಯ್ಯದೆ ಸಾರ್ವಜನಿಕ ಸತ್ಯಗಳ ವಿವೇಚನೆಯ ರೂಪದಲ್ಲಿ ಕುಂಭಕರ್ಣ ಹೀಗೆ ಆಡಿದ್ದು ಬಹಳ ಜಾಣತನ ಎನ್ನಬಹುದು. ರಾವಣನಿಗೆ ಈ ಮಾತುಗಳ ಅರ್ಥ ತಿಳಿತೋ ಇಲ್ಲವೋ, ಆದ್ರೆ ಸುಮ್ಮನಿದ್ದು ಕೇಳಿದ ಎನ್ನುತ್ತದೆ ರಾಮಾಯಣ. ನ್ಯಾಯ ಮಾರ್ಗದಲ್ಲೇ ಮೊದಲಿನಿಂದಲೂ ಇದ್ದ ವಿಭೀಷಣ ಆಡಿದ್ದಕ್ಕಿಂತ ಈ ಕುಂಭಕರ್ಣರ ಅನಿರೀಕ್ಷಿತ ಮಾತುಗಳು ನಮ್ಮನ್ನ ಚಕಿತಗೊಳಿಸುತ್ತವೆ. ತುಂಬಿದ ಸಭೆಯಲ್ಲಿ ತಮ್ಮನಿಂದ ಇಂತಹ ಮಾತುಗಳನ್ನ ರಾವಣ ನಿರೀಕ್ಷಿಸಲಾರ. ನಿದ್ರೆಯೇ ಪರಮ ಪುರುಷಾರ್ಥವಾಗಿದ್ದ ಅವನ ಈ ಮಾತುಗಳು, ವರ್ಷದಲ್ಲಿ 4-6 ದಿನ ಮಾತ್ರ ಎಚ್ಚರವಿರುವವನ ಮಾತುಗಳು ಮಧ್ಯಸ್ಥನೊಬ್ಬನ ತೀರ್ಪಿನಂತೆ ಕಾಣುವುದು ಸಹಜ. ನಿದ್ದೆಯೇನು ಸಾವೇನು, ಕುಂಭಕರ್ಣನಿಗೆ ರಾಮ ಯಾವ ವಿಧದಲ್ಲೂ ಸ್ವಂತ ವೈರಿಯಾಗಿರಲಿಲ್ಲ. ರಾವಣನಿಂದ ಅವನಿಗೇನೂ ಆಗುವುದೂ ಇರಲಿಲ್ಲ. ರಾವಣನ ಕ್ಷುದ್ರ ಮುಖ ನೋಡಿ ಹಾಗೆ ಮಾತಿನ ಧಾಟಿಯನ್ನ ಬದಲಿಸುತ್ತಾ ತನ್ನ ಅಣ್ಣನ ಮನಸ್ಸಿಗೆ ಸಮಾಧಾನ ಮಾಡುವ ಪ್ರಯತ್ನವನ್ನು ಮಾಡ್ತಾನೆ. ಅಣ್ಣ, ಬೇಕಾದಷ್ಟು ಕಾಮಗಳನ್ನು ಅನುಭವಿಸು, ಬೇಕಾದಷ್ಟು ಹೆಂಡ ಕುಡಿ, ಭಯ ಬಿಟ್ಟು ಬೇಕಾದನ್ನ ಮಾಡು. ರಾಮನನ್ನ ನಾನು ಕೊಂದ ಮೇಲೆ ಸೀತೆ ನಿನ್ನ ವಶವಾಗುವುದು ಖಂಡಿತ ಎಂಬ ಮಾತನ್ನ ಹೇಳಿ ಅಣ್ಣನನ್ನ ನಿಭಾಯಿಸುವ ಪ್ರಯತ್ನವನ್ನು ಮಾಡ್ತಾನೆ. ಅಲ್ಲಿಗೆ ಧರ್ಮದಿಂದ ಅಧರ್ಮಕ್ಕೆ ವಾಲಿಬಿಟ್ಟ ಕುಂಭಕರ್ಣ. ಆತ ಹೀಗೆನ್ನುತ್ತಾನೆ, ರಮಸ್ವ ಕಾಮಂ ಪಿಬ ಚಾಗ್ಯ ವಾರುಣೀಂ ಕುರುಷ್ಟಕಾರಾಣಿ ಹಿತಾನಿ ವಿಜ್ವರಃ ಮಯಾತು ರಾಮೇ ಗಮಿತೆ ಯಮಕ್ಷಯಂ ಚಿರಾಯ ಸೀತ ವಶಗ ಭವಿಷ್ಯತಿ ಎನ್ನುತ್ತಾನೆ. ಹೀಗೆ ತಿದ್ದಿಕೊಂಡು ಮಾತನಾಡಿದ ಅವನನ್ನ ರಾವಣ ಮೆಚ್ಚಿರಬೇಕು. ತಮ್ಮನನ್ನ ಚಕಾರ ಬೈಯುವುದಿಲ್ಲ. ನಿದ್ರಾಭರದಲ್ಲಿದ್ದ ಕುಂಭಕರ್ಣನಿಗೆ ಜಾಗೃತಾವಸ್ಥೆಗಿಂತ ಸುಷುಪ್ತಿಯೇ ಪೌರುಷಾರ್ಥವೆನಿಸಿ ಜಗತ್ತೆಲ್ಲ ಮಿಥ್ಯೆಯಾಗಿ ಮಾಯೆಯಾಗಿ ಭ್ರಾಂತಿಯಾಗಿ ಕಂಡಿರಬೇಕು. ಮೌಲ್ಯಗಳಿಗೆ ಆಗ ಅರ್ಥವೇನು? ಶತ್ರು ಯಾರು, ಮಿತ್ರ ಯಾರು? ರಾಮ ರಾವಣರ ಯುದ್ಧದಲ್ಲಿ ಯಾರು ಗೆದ್ದರೆ ಅವನಿಗೇನು ಲಾಭ, ಯಾರು ಸೋತರೆ ನಷ್ಟವೇನು? ಹೀಗೆ ರಾಮನನ್ನ ಕೊಲ್ಲುವುದಾಗಿ ಪೊಳ್ಳು ಆಶ್ವಾಸನೆ ನೀಡಿದ ಕುಂಭಕರ್ಣ ಅಂದೇ ಮತ್ತೆ ನಿದ್ರೆಗೆ ಹೋಗಿಬಿಟ್ಟ. ಯುದ್ಧ ಮುಗಿಯುವವರೆಗೂ ನಿದ್ರಾಭಂಗವಾಗಲಾರದೆಂದು ನಂಬಿದ್ದವನು. ಹಾಗೆ ಹೇಳಲು ಯಾವ ಸಂಕೋಚವೂ ಅವನಿಗಿರಲಿಲ್ಲ. ಹಾಗೊಂದು ವೇಳೆ ಆಗಿದ್ದರೆ ಅವನಿಗೇನೂ ನಷ್ಟವಾಗ್ತಿರಲಿಲ್ಲ. ನಿದ್ರೆಯಲ್ಲಿ ಲೋಕವೇ ಅಸ್ತಂಗತವಾಗುವಾಗ 6-8 ತಿಂಗಳ ಕಾಲವೇನು, ಶಾಶ್ವತ ನಿದ್ರೆಯೇನು? ಕುಂಭಕರ್ಣನನ್ನ ನಾವು ಮತ್ತೆ ಕಾಣುವುದು ಇಲ್ಲಿಂದ 9ನೆಯ ದಿನದಲ್ಲಿ. ಆ ವೇಳೆಗೆ ಲಂಕೆ ಅಲ್ಲೋಲ ಕಲ್ಲೋಲವಾಗಿತ್ತು. ರಾಮಚಂದ್ರ ಸಮುದ್ರದ ಮೇಲೆ ಕಲ್ಲಿನ ಸೇತುವೆ ನಿರ್ಮಿಸಿಯಾಗಿತ್ತು. ಶುಕ ಸಾರಣರ ಗೂಢಛ ವಿಫಲವಾಗಿ ಸೆರೆ ಸಿಕ್ಕು ರಾಮನ ಕೃಪೆಯಿಂದ ಬದುಕಿ ಬಂದು ರಾವಣನಿಗೆ ಬುದ್ಧಿ ಹೇಳಿದ್ದರು. ಕುಂಭಕರ್ಣ ರಾವಣನನ್ನ ಅರಮನೆಯಲ್ಲಿ ಕಾಣ್ತಾನೆ. ರಾವಣ ತನ್ನ ದುಗುಡವನ್ನೆಲ್ಲ ಹೇಳಿಕೊಂಡು, ಇಲ್ಲಿ ಉಳಿದಿರುವವರು ಕೇವಲ ಬಾಲವೃದ್ಧರು, ಅವರನ್ನಾದರೂ ಈಗ ಕಾಪಾಡು ಎನ್ನುತ್ತಾ ತ್ರಾಯಸ್ತೇಮಾಂ ಸುರೀಂ ಲಂಕಾಂ ಬಾಲವೃದ್ಧಾಂ ವಶೇಷಿತಾಂ ಎನ್ನುತ್ತಾನೆ. ಕುಂಭಕರ್ಣ ಮತ್ತೆ ನ್ಯಾಯಯುಕ್ತ ಮಾತುಗಳನ್ನೇ ಆಡ್ತಾನೆ. ಅಣ್ಣ, ಅಂದಿನ ಮಂತ್ರಾಲೋಚನೆ ಸಭೆಯಲ್ಲಿ ನಿನ್ನ ದೋಷವನ್ನೆಲ್ಲ ಹೇಳಿ ಹಿತವನ್ನು ಬಯಸಿದ್ದೇನೆ. ನೀನು ಮಾಡಿದ ಪಾಪ ಕರ್ಮದ ಫಲ ಇಷ್ಟು ಶೀಘ್ರವಾಗಿ ಬಂದಿತ್ತೆಂಬುದು ನಿಜಕ್ಕೂ ಆಶ್ಚರ್ಯ ಅಣ್ಣ. ಯೋಚಿಸದೆ ನೀನು ಸೀತೆಯನ್ನ ಕದ್ದು ತಂದದ್ದೇ ಈ ಅನರ್ಥಕ್ಕೆಲ್ಲ ಮೂಲವಾಯಿತು. ಅರ್ಥ ಕಾಮಗಳಿಗೆ ಧರ್ಮದ ಬೆಂಬಲವಿರಬೇಕೆನ್ನುವ ಕುಂಭಕರ್ಣ ನಮ್ಮ ಗೌರವಕ್ಕೆ ಕರುಣೆಗೆ ಪಾತ್ರನಾಗ್ತಾನೆ. ಅಹಿತವಾದುದನ್ನೇ ಹಿತದಂತೆ ಹೇಳುವ ನಿನ್ನ ಮಂತ್ರಿಗಳನ್ನ ನೀನು ದೂರವಿಡಬೇಕಿತ್ತು ಎಂದು ಸೂಚಿಸ್ತಾನೆ ಕುಂಭಕರ್ಣ. ಜೊತೆಗೆ, ಅಣ್ಣ, ವಿಭೀಷಣ ನಿನಗೆ ಹೇಳಿದ್ದೇ ಸರಿಯಾದ ಭಯ ಪರಿಹಾರ. ಕಾಲವಿನ್ನು ಮಿಂಚಿಲ್ಲ, ಈಗಲೂ ರಾಮನಿಗೆ ಸೀತೆಯನ್ನೊಪ್ಪಿಸು ಎನ್ನುವ ಕುಂಭಕರ್ಣ ನಮ್ಮನ್ನ ಚಕಿತಗೊಳಿಸ್ತಾನೆ. ಕುಂಭಕರ್ಣ ಹೀಗೆನ್ನುತ್ತಾನೆ, ಯದಕ್ತಮಿಹ ತೇ ಪೂರ್ವಂ ಕ್ರಿಯತಾಮನುಜೇನ ಚ ತದೇವನೋ ಹಿತಂ ಕಾರಂ ಯುದಿಚ್ಛಿಸಿ ಚ ತತ್ಕುರು ಎಂದಾಗ ರಾವಣನಿಗೆ ಈ ಮಾತನ್ನ ಕೇಳಿ ಕನಲಿ ಹೋದ. ಸಿಡಿಮಿಡಿಗುಟ್ಟುತ್ತಾನೆ. ಆಗಿದ್ದು ಆಗಿ ಹೋಯಿತು, ಹಳೆಯದನ್ನೇ ಮತ್ತೆ ಹೇಳಬೇಡ, ಈಗ ಏನು ಮಾಡಬೇಕೋ ಮಾಡು ಎಂದು ರೇಗುತ್ತಾನೆ. ಅಂದರೆ, ಕುಂಭಕರ್ಣ, ನಾನು ನೀತಿಗೆಟ್ಟೆ ಮಾಡಿದ್ದನ್ನ ನೀನು ಪರಾಕ್ರಮದಿಂದ ಸಮೀಕರಿಸು ಎನ್ನುತ್ತಾನೆ. ಆಗ ಕುಂಭಕರ್ಣನಿಗೆ ಕೋಪ ಬಂದಿದ್ದೆ, ಬುದ್ಧಿ ಹೇಳಿ ಪ್ರಯೋಜನವಿಲ್ಲ ಎಂದು ತಿಳಿದು ರಾವಣನ ದಾರಿಗೆ ಬರ್ತಾನೆ. ಆದರೆ ಬುದ್ಧಿ ಹೇಳಬೇಕಾದ್ದು ತನ್ನ ಕರ್ತವ್ಯವಾದ್ದರಿಂದ ಹಾಗೆ ಹೇಳಿದ್ದಾಗಿ ಸಮರ್ಥಿಸಿಕೊಳ್ತಾನೆ. ಅವಶ್ಯಂತೂ ಹಿತಂ ವಾಚ್ಯಂ ಸರ್ವಾವಸ್ಥಂ ಮಯಾ ತವ ಬಂಧು ಭಾವಾದಭಿಹಿತಂ ಭ್ರಾತೃ ಸ್ನೇಹಾಶ್ಚ ಪಾರ್ಥಿವ ಎನ್ನುತ್ತಾನೆ. ಇಲ್ಲಿ ರಾವಣನಿಗಿಂತ ಕುಂಭಕರ್ಣ ಗುಣಜ್ಯೇಷ್ಠನಾಗಿ ನಮಗೆ ಕಾಣಿಸ್ತಾನೆ. ಆದರೆ ಕೊನೆಗೆ ಕುಂಭಕರ್ಣನಾಡುವ ಮಾತುಗಳನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ರಾಮನಿಂದ ನಾನು ಮೊದಲು ಸತ್ತ ಮೇಲೆ ನೀನು ಸಾಯುವೆ ಎನ್ನುತ್ತಾನೆ ರಾವಣನಿಗೆ. ಅತ ಪೂರ್ವಂ ಹತೇತೇನ ಮಯಿತ್ವಾಂ ಹಂತಿ ರಾಘವಃ ಎನ್ನುತ್ತಾನೆ.
ದುಷ್ಕರ್ಮದ ಫಲ ತಪ್ಪದು ಅಣ್ಣ ಎನ್ನುತ್ತಲೇ ಆ ದುಷ್ಕರ್ಮಿಯನ್ನ ಬಿಡಲಾಗದ ಪಾಶಕ್ಕೆ ಸತ್ತ ಕುಂಭಕರ್ಣ ಇಲ್ಲಿ ಒಬ್ಬ ಉಜ್ವಲ ದುರಂತ ನಾಯಕನಾಗ್ತಾನೆ. ಸೇನಾಪತಿತ್ವ ವಹಿಸಿ ಹೊರಟ ಕುಂಭಕರ್ಣನನ್ನ ಕಂಡು ಭಯಭೀತರಾದ ವಾನರರನ್ನ ಒಗ್ಗೂಡಿಸುವುದು ಅಂಗದನಿಗೆ ಸಾಕಬೇಕಾಗತ್ತೆ. ಕುಂಭಕರ್ಣ ವಾನರರನ್ನ ಹಿಡಿದು ತಿನ್ನುತ್ತಾ ಬರ್ತಾನೆ. ಸುಗ್ರೀವನನ್ನ ಹಿಡಿದು ಕಂಕುಳಲ್ಲಿಟ್ಟುಕೊಂಡು ಊರಿನತ್ತ ಹೊರಟು ಬಿಡ್ತಾನೆ. ಯುದ್ಧವೇ ಮುಗಿಯಿತೆಂದು ಭಾವಿಸಿ ಹಿಗ್ಗುತ್ತಾನೆ. ಮೂರ್ಛಿತನಾಗಿದ್ದ ಸುಗ್ರೀವನನ್ನ ಕರೆತರಲು ವಾನರ ವೀರರು ಚಿಂತಿಸಿ ಸ್ವಾಭಿಮಾನಿಯಾದ ಅವನ ರಕ್ಷೆಗೆ ತಾವು ಹೋಗುವುದನ್ನ ಅವನು ಸಹಿಸಲಾರನೆಂದು ಹೇಳಿ ವಿಧಿಯನ್ನ ನಂಬುತ್ತಾರೆ. ಊರ ಬೀದಿಗಳಲ್ಲಿ ರಾಕ್ಷಸ ಸ್ತ್ರೀಯರು ಕುಂಭಕರ್ಣನ ಸ್ವಾಗತಕ್ಕೆಂದು ಮೇಲಿಂದ ಚೆಲ್ಲಿದ ಸುಗಂಧ ತೀರ್ಥದಿಂದ ಸುಗ್ರೀವ ಎಚ್ಚೆತ್ತು ಕುಂಭಕರ್ಣನನ್ನ ಹಿಂಸಿಸಿ ಅವನ ಹಿಡಿತದಿಂದ ತಪ್ಪಿಸಿಕೊಂಡು ಶಿಬಿರಕ್ಕೆ ಬರ್ತಾನೆ. ಕುಂಭಕರ್ಣನಿಗೆ ಇದು ಮೊದಲನೇ ಪರಾಜಯ. ಮತ್ತೆ ಯುದ್ಧ ಭೂಮಿಗೆ ಬರುತ್ತಾ ಲಕ್ಷ್ಮಣನನ್ನ ಎದುರಿಸುತ್ತಾನೆ. ಅವನ ಯುದ್ಧ ಪರಾಕ್ರಮಕ್ಕೆ ಮೆಚ್ಚಿ, ಬೇಷ್, ನೀನಿನ್ನು ಬಾಲಕ, ನಿನ್ನ ಯುದ್ಧದಿಂದ ಸಂತುಷ್ಟನಾಗಿರುವೆ, ದಾರಿ ಬಿಡು, ರಾಮನೆಡೆಗೆ ಸಾಗಬೇಕಾಗಿದೆ ಎನ್ನುತ್ತಾನೆ. ಶ್ರೀರಾಮನೊಡನೆ ಯುದ್ಧದಲ್ಲಿ ಕುಂಭಕರ್ಣ ನಿರಾಯುಧನಾಗಿ ಕೈ ಕಾಲುಗಳಿಂದಲೇ ಘೋರ ಯುದ್ಧ ಮಾಡುತ್ತಾ ಅವನ ಮೈಯೆಲ್ಲ ರಾಮ ಬಾಣಗಳಿಂದ ತೂತಾಗಿ ಬೆಟ್ಟದಿಂದ ಸೋನೆಗಳು ಶ್ರವಿಸುವಂತೆ ರಕ್ತ ಒಸರಲಾರಂಭಿಸುತ್ತೆ. ವಾನರ ವೀರರು ಅವನ ಮೈ ಮೇಲೆ ಹತ್ತಿ ಜಗ್ಗುತ್ತಾ ನಾನಾ ದಿಕ್ಕುಗಳಲ್ಲಿ ಎಳೆದಾಡಿ ಪೀಡಿಸುತ್ತಾರೆ. ಯುದ್ಧ ವೀರರನ್ನು ತಿನ್ನುತ್ತಾ ರಕ್ತದ ಘಾಟು ಮೂಗಿಗೆ ಹತ್ತಿದ ಅವನಿಗೆ ವಾನರರು ರಾಕ್ಷಸರಾರು ಎಂಬುದೇ ತಿಳಿಯದ ಅವಸ್ಥೆಯಲ್ಲಿ ವಿಭೀಷಣ ಅವನ ಕಣ್ಣಿಗೆ ಬೀಳ್ತಾನೆ. ಆಗಲೂ ಕುಂಭಕರ್ಣನಿಗೆ ಒಳ್ಳೆಯ ಜ್ಞಾನವಿತ್ತೆಂಬುದು ಅವನು ತನ್ನ ತಮ್ಮನಿಗಾಡುವ ಮಾತುಗಳಿಂದ ತಿಳಿಯುತ್ತೆ. ಅಷ್ಟು ಹೃದಯ ಸ್ಪರ್ಶಿಯಾಗಿದ್ದುವು ಅವನ ಮಾತುಗಳು. ತಮ್ಮ ವಿಭೀಷಣ, ನನ್ನ ಮೇಲೆ ಪ್ರಹಾರ ಮಾಡು, ಅದು ಕ್ಷತ್ರಧರ್ಮ, ಅದನ್ನು ಬಿಡಬೇಡ. ಅಣ್ಣನ ಮೇಲೆ ಸ್ನೇಹ ಬಿಟ್ಟು ರಾಮನಿಗೆ ಪ್ರಿಯವಾದುದನ್ನ ಮಾಡು. ನೀನು ರಾಮನ ಕಡೆ ಸೇರಿ ನಮ್ಮ ರಾಕ್ಷಸ ಕುಲಕ್ಕೆ ಒಳ್ಳೆಯದನ್ನೇ ಮಾಡಿರುವೆ. ಸತ್ಯ ಧರ್ಮವನ್ನ ನಮ್ಮ ಕುಲದಲ್ಲಿ ರಕ್ಷಿಸಿದವನು ನೀನೊಬ್ಬನೇ. ಧರ್ಮದಲ್ಲಿರುವವರಿಗೆ ವ್ಯಸನವೆಂದಿಗೂ ಇಲ್ಲ. ಈ ನಮ್ಮ ಕುಲದ ಸಂತಾನಕ್ಕಾಗಿ ಕೊನೆಗೆ ಉಳಿಯುವವನು ನೀನೊಬ್ಬನೇ. ರಾಮ ಪ್ರಸಾದದಿಂದ ನೀನು ಅರಸನಾಗುವುದು ಖಂಡಿತ. ಆದರೆ ನೀನು ಈಗ ನನ್ನೆದುರು ನಿಲ್ಲಬೇಡ. ನಿನ್ನನ್ನು ನಾನೀಗ ರಕ್ಷಿಸಬೇಕಾಗತ್ತೆ. ನನಗೆ ಈಗ ನನ್ನವರು ಪರರೆಂಬ ವಿವೇಕ ತಿಳಿಯುತ್ತಿಲ್ಲ. ಬೇಗ ಹೊರಡು ಎಂದು ತಮ್ಮ ವಿಭೀಷಣನಿಗೆ ವಾತ್ಸಲ್ಯದ ಮಾತುಗಳನ್ನಾಡುತ್ತಾನೆ ಕುಂಭಕರ್ಣ. ಈ ಮಾತುಗಳನ್ನ ಕೇಳುತ್ತಿದ್ದಂತೆ ವಿಭೀಷಣ ಗೊಳೋ ಎಂದು ಅಳುತ್ತಾನೆ. ಅಣ್ಣ, ಕುಲ ಹಿತಕ್ಕಾಗಿ ನಾನು ಆಡಿದ್ದೆಲ್ಲ ವ್ಯರ್ಥವಾಯಿತು. ಈ ಕುಲದ ಹಿತಕ್ಕಾಗಿಯೇ ಇತ್ತ ಬಂದೆ ಎನ್ನುತ್ತಾ ಪಕ್ಕಕ್ಕೆ ಸರಿಯುತ್ತಾನೆ. ಇಲ್ಲಿ ಕುಂಭಕರ್ಣ ಸ್ವಾಭಾವಿಕವಾಗಿಯೇ ತಿಳುವಳಿಕೆಯುಳ್ಳವನೆಂದು ತಿಳಿಯುತ್ತೆ. ಕುಂಭಕರ್ಣ ಪುರುಷೋತ್ತಮನೆಂದು ಇಷ್ಟು ಮಾತ್ರದಿಂದ ಹೇಳೋಕೆ ಅಸಾಧ್ಯ. ಆದರೆ ಸರಿ ತಪ್ಪು ತಿಳುವಳಿಕೆ ಎಂಬುದು ಅಪೂರ್ವ ಸಿದ್ಧಿ ಸಂಸ್ಕಾರವಿಲ್ಲದೆ ಅದು ಬರಲಾರದು. ಆದರೆ ರಾವಣನಿಗೆ ಅದು ಇರಲೇ ಇಲ್ಲ. ವಿಭೀಷಣನಿಗೆ ಅದು ಇದ್ದು ದುರಂತದಿಂದ ಪಾರಾದ. ಆದರೆ ಕುಂಭಕರ್ಣನ ಕೊನೆಯ ಗಳಿಗೆಗಳನ್ನು ಗಮನಿಸಿದಾಗ ತಾನು ಹಿಡಿದ ಪಕ್ಷಕ್ಕೆ ನಿಷ್ಠೆಯಿಂದ ನಡೆದ ಕುಂಭಕರ್ಣ ಸಾವಿನಲ್ಲೂ ಧೀರನಾಗಿಯೇ ಸತ್ತು ದುರಂತ ನಾಯಕನ ಗಾಂಭೀರ್ಯವನ್ನ ಮೆರೆಯುತ್ತಾನೆ. ನಾನು ವಿರಾಧನಲ್ಲ, ಕಬಂಧನಲ್ಲ, ಕರನೂ ಅಲ್ಲ, ವಾಲಿ ಮರೀಚ ಯಾರೂ ನನ್ನಂತಲ್ಲ, ಬಾ ನನ್ನನ್ನೆದುರಿಸು ಎಂದು ರಾಮನಿಗೆ ಸವಾಲೆಸೆಯುತ್ತಾನೆ. ಶ್ರೀರಾಮನ ವಾಯುವ್ಯಾಸ್ತ್ರದಿಂದ ಕುಂಭಕರ್ಣನ ತೋಳು ಕತ್ತರಿಸಿ ಬೀಳುತ್ತೆ. ಇನ್ನೊಂದು ತೋಳು ಐಂದ್ರಾಸ್ತ್ರಕ್ಕೆ ಆಹುತಿಯಾಗುತ್ತೆ. ಅರ್ಧ ಚಂದ್ರ ಬಾಣಗಳಿಂದ ಅವನ 2 ಕಾಲುಗಳು ಕತ್ತರಿಸ್ತವೆ. ಅವನ ಮುಖವೆಲ್ಲ ರಾಮ ಬಾಣಗಳು ನೆಟ್ಟು ಭಯಂಕರ ವಿಕಾರವಾಗತ್ತೆ. ಆದರೆ ಕುಂಭಕರ್ಣನಿಗೆ ಯಾವ ಅಸ್ತ್ರ ಶಸ್ತ್ರವೂ ತಿಳಿದಿರಲಿಲ್ಲ. ಆತನಿಗೆ ಭೂತಾಕಾರದ ಶರೀರ ಶಕ್ತಿ, ಶತ್ರುಭಕ್ಷಣ ಅವನ ಯುದ್ಧ ತಂತ್ರವೆನಿಸಿತ್ತು. ಅವನ ಒಂದೇ ಒಂದು ಶೂಲಾಯುಧ ಆಗಲೇ ಕುಟ್ಟಿ ಪುಡಿಯಾಗಿತ್ತು. ಹೀಗಾಗಿ ಬರೀ ದೇಹದ ಬಲದಿಂದಲೇ ಹೋರಾಡಿ ಸತ್ತ ನಿರ್ಭಾಗ್ಯ ಆತ. ರಾಮಾಸ್ತ್ರಗಳ ಎದುರು ಇಷ್ಟು ಮಾತ್ರವಾದವನು ಕೊನೆಗೆ ಮತ್ತೆ ಇಂದ್ರಾಸ್ತ್ರದಿಂದಲೇ ಅವನ ವಧೆ ಆಗತ್ತೆ. ಅದು ಅವನ ತಲೆಯನ್ನ ಕತ್ತರಿಸಿ ಆಕಾಶಕ್ಕೆ ಎಸೆಯುತ್ತೆ. 2 ಕಿವಿಗಳಲ್ಲಿ ಕುಂಡಲಗಳು ಸೂರ್ಯ ಚಂದ್ರರಂತೆ ಮಿಂಚಿ ಕುಣಿದು ನೆಗೆದು ನೆಲಕ್ಕೆ ಅವನ ತಲೆ ಬೀಳುತ್ತದೆ. ಅವನ ಶರೀರ ಉರುಳಿದ ರಭಸಕ್ಕೆ ಅದರಡಿಯಲ್ಲಿ ಸಿಕ್ಕಿ ಎಷ್ಟೋ ವಾನರರು ಸಾಯುತ್ತಾರೆ. ಕೆಳಗೆ ಬಿದ್ದ ಅವನ ತಲೆ ಎಷ್ಟೋ ಮಾಳಿಗೆಗಳ ಗೋಪುರಗಳನ್ನು ಕೆಡುವುತ್ತದಂತೆ. ಅಂತೂ ಕುಂಭಕರ್ಣ ಸತ್ಯ, ಸಾವು ಖಂಡಿತ ಎಂದು ತಿಳಿದೆ ಸತ್ತ, ವೀರನಾಗಿಯೇ ಸತ್ತ. ಆದರೆ ವ್ಯರ್ಥವಾಗಿ ಸತ್ಯ ಯಾವ ಪುರುಷಾರ್ಥವನ್ನು ಆ ಸಾವಿನಲ್ಲಿ ಅವನು ಸಾಧಿಸಲಿಲ್ಲ. ಯಾಕಂದರೆ ಅವನು ಆಶ್ರಯಿಸಿದ ವ್ಯಕ್ತಿ ರಾವಣ. ದುಷ್ಟನೂ ಭ್ರಷ್ಟನೂ ಆಗಿದ್ದ ರಾವಣನ ಸಂಘವೇ ಕುಂಭಕರ್ಣನಿಗೆ ವಿಚಿತ್ರವಾದ ಸಾವನ್ನ ನೀಡಿತು. ಮಹಾಭಾರತದ ಕರ್ಣನಂತೆ ಇಲ್ಲಿ ಕುಂಭಕರ್ಣನನ್ನು ತೋರಿಸ್ತಾನೆ. ಬದುಕಿದ್ದಾಗಲೇ ನಿದ್ರೆಯಲ್ಲೇ ಆಯುಷ್ಯ ಕಳೆದವನು ಸಾಯುವಾಗಲೂ ದುಷ್ಟನಿಗಾಗಿ ಸತ್ತು ಸಾಧಿಸಿದ್ದೇನು ಎಂಬ ಪ್ರಶ್ನೆಗೆ ಉತ್ತರ ಸುಲಭವೇ.
ಹಾಗಾಗಿ ಬದುಕಿದರೆ ಧರ್ಮದಿಂದಲೇ ಬದುಕಬೇಕು. ಧರ್ಮವನ್ನ ಬೋಧಿಸುತ್ತಾ ಧರ್ಮಿಗಳಾಗುವುದು ಸಮಾಜಕ್ಕೂ ಸಂಸಾರಕ್ಕೂ ಮಾರ್ಗವಲ್ಲದೆ ಮತ್ತೇನೂ ಅಲ್ಲ ಅನ್ನೋದಕ್ಕೆ ನೈಜ ಉದಾಹರಣೆಯೇ ಕುಂಭಕರ್ಣ. ಇವಿಷ್ಟು ಕುಂಭಕರ್ಣನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.